ನಮಸ್ಕಾರ ಸ್ನೇಹಿತರೆ, ಇವತ್ತು ಹಾವೇರಿ ಸೈಡ್ ಭಾಳ ಫೇಮಸ್ ಆಗಿರುವಂಥ ಬಿರಂಜಿ ಅನ್ನ ಮಾಡೋದು ನೋಡ್ಕೊಂಡು ಬರೋನು. ಅದಕ್ಕೆ ಬೇಕಾಗಿರೋದೇನ್ರಿ, ಪಲಾವ್ ಎಲೆ, ಚಕ್ಕೆ, ಮೆಣಸು, ಆಮೇಲೆ ಚಕ್ರಮೊಗ್ಗು, ಆಮೇಲೆ ಏಲಕ್ಕಿ, ಲವಂಗ, ಆಮೇಲೆ ಜೀರಿಗೆ ಸ್ವಲ್ಪ, ಗೋಡಂಬಿ, ದ್ರಾಕ್ಷಿ, ಆಮೇಲೆ ಅಕ್ಕಿ, ಆಮೇಲೆ ಸ್ವಲ್ಪ ಬೆಣ್ಣೆ ಅನ್ಕ ಮೇನ್ ಬೇಕಾಗೈತ್ರಿ ಇದಕ್ಕೆ. ಆಮೇಲೆ ಹೆಚ್ಚಿಟ್ಟಿರ್ಕೊಂಡಂಥ ಈರುಳ್ಳಿ, ಆಮೇಲೆ ಮೆಣಸಿನ್ಕಾಯಿ, ಆಮೇಲೆ ತೊಳೆದಿಟ್ಕೊಂಡಿರುವಂಥ ಅಕ್ಕಿ. ಈಗ ನೋಡ್ರಿ, ನಾನು ಕುಕ್ಕರ್ ಇಟ್ಟೀನಿ ಗ್ಯಾಸ್ ಮೇಲೆ. ಆಮೇಲೆ ಈಗ ಏನು ಹಾಕ್ಕೋಬೇಕಂದ್ರೆ, ಎಣ್ಣೆ ಅನ್ಕ ಹಾಕಬಾರ್ದು. ಎಣ್ಣೆ ಹಾಕ್ಲಾರ್ದ ನಾವೀಗ ಏನು ಹಾಕೋಬೇಕಂದ್ರೆ ಬೆಣ್ಣೆ ಹಾಕ್ಕೋಬೇಕು. ನಿಮ್ಗೆ ನಾ ಮೊದಲನೇ ಹೇಳಿದ್ದೆ, ಬೆಣ್ಣೆನ ಇದಕ್ಕೆ ಮೇನ್ ಬೇಕಾಗಿರೋದಂತ. ಸೊ ದ್ಯಾಟ್ ನಾವು ಬೆಣ್ಣೆ ಹಾಕೋಣಂತ್ರಿ. ಬೆಣ್ಣೆ ಹಾಕಿ ಅದ ಸ್ವಲ್ಪ ಕಾಯಿಸ್ಲಾಕಿಡೋಣಂತ್ರಿ. ನೋಡ್ರಿ, ಈಗ ಕಾಯ್ಲಾಕತ್ತದ, ಕಾಯ್ದು ಕರ್ಗಾಕತ್ತೈತಿ. ತುಪ್ಪ ಮಾತ್ರ ಹಾಕೋಬೇಡ್ರಿ. ತುಪ್ಪ ಹಾಕೊಂಡ್ರೆ ಅದು ಗೀ ರೈಸ್ ಆಗಿಬಿಡ್ತದೆ. ಅದಕ್ಕೆ ನಾವು ಬೆಣ್ಣೆ ಹಾಕೊಂಡ್ರಿ. ನೀವು ಮೊದ್ಲನ ಕಡದು ಇಟ್ಕೊಂಡಿರ್ಬೋದು. ಇಲ್ಲಪ್ಪ ಅಂತಂದ್ರೆ ಅವಾಗಿಂದವಾಗ ಕಡದ ತೊಗೋಬಹುದು, ಅಥವಾ ಮಾರ್ಕೆಟ್ದಿಂದಾದರೂ ತಂದು ಮಾಡ್ಕೋಬಹುದು ರೀ ಬೆಣ್ಣೆಯನ್ನು. ಈಗ ನೋಡ್ರಿ, ಈಗ ಇದು ಸ್ವಲ್ಪ ಕರ್ಕೋತ ಬಂತು ನಾವು ಇಟ್ಟಿರುವಂಥ ಬೆಣ್ಣೆಯಿಂದ ಸ್ವಲ್ಪ ಟೇಸ್ಟ್ ಚೇಂಜ್ ಆಗೋದ್ರಿಂದ ಇದಕ್ಕೆ ಬಿರಂಜಿ ರೈಸ್ ಅಂತ ಹೇಳೇನೆ ಹೆಸರು ಬಂದುಬಿಟ್ಟೈತ್ರಿ. ಈಗ ನೋಡ್ರಿ, ಇದೆಲ್ಲ ಕರಿತು. ಈಗ ನಾವು ಇದಕ್ಕೆ ಏನು ಹಾಕೋಣಂದ್ರೆ ಜೀರಿಗೆ ಹಾಕೋಣಂತ್ರಿ. ಜೀರಿಗೆ ಹಾಕಿ ಸ್ವಲ್ಪ ಹುರಿಯೋಣಂತ್ರಿ. ಈಗ ನೋಡ್ರಿ, ಹೆಚ್ಚಿಟ್ಟಿರ್ಕೊಂಡಂಥ ಮೆಣಸಿನ್ಕಾಯಿ ಹಾಕ್ಕೊಂಡೆ. ಅದು ಸ್ವಲ್ಪ ಹುರಿದ ನಂತರ ಕಟ್ ಮಾಡಿದ್ದ ಉಳ್ಳಾಗಡ್ಡಿ ಹಾಕ್ಕೊಂಡೆ. ಅದನ್ನು ಚೆನ್ನಾಗಿ ಈ ಥರ ಹುರ್ಕೊಳಂತ್ರಿ. ಎಲ್ಲನೂ ಫ್ರೈ ಆಗಬೇಕು. ಆಮೇಲೆ ನೋಡ್ರಿ, ಈಗ ಬೆಳ್ಳುಳ್ಳಿ ಹಾಕೋನು. ಇಡಿಯಾಗಿ ಬೆಳ್ಳುಳ್ಳಿ ಹಾಕೋರಂತ್ರಿ. ಇಡಿಯಾಗೆ ಬರೋದ್ರಿಂದ ಅದ ಬಾಯಾಗ ಸ್ವಲ್ಪ ಟೇಸ್ಟ್ ಮಸ್ತ್ ಬರ್ತೈತಿ. ಅದ್ರ ಸಲುವಾಗಿ ಇಡಿಯಾಗಿ ಹಾಕೊಂಡೇನಿ. ಅದನ್ನು ಸಹ ಈ ಥರ ಕೆಂಪಾಗುತ್ತಾನ ಹುರ್ಕೊಳಂತ್ರಿ. ಈಗ ನೋಡ್ರಿ, ಗೋಡಂಬಿ ಮತ್ತು ದ್ರಾಕ್ಷಿ ಎರಡು ಕೂಡ ಹಾಕೋಣಂತ್ರಿ. ಹಾಕೊಂಡು ಸ್ವಲ್ಪ ಹೊತ್ತು ಬಿಸಿ ಮಾಡೋಣಂತ್ರಿ. ಆಮೇಲೆ ಈಗ ಪಲಾವ್ ಎಲೆ ಹಾಕೋಣಂತ್ರಿ. ಪಲಾವ್ ಎಲೆ ಹಾಕಿ ಸ್ವಲ್ಪ ಫ್ರೈ ಮಾಡೋಣಂತ್ರಿ. ಈಗ ನೋಡ್ರಿ, ಸ್ವಲ್ಪ ಉಪ್ಪು ಹಾಕೋಣಂತ್ರಿ. ಹಳುಪ್ಪು ನಾನು ಜಾಸ್ತಿ ಹಾಕೋದು ಹಳುಪ್ಪು ರೀ. ಹಳುಪ್ಪು ಹಾಕಿ ಕಲಸಿದೆ ರೀ. ಆಮೇಲೆ ಇದನ್ನು ನಾವೆಲ್ಲ ಏನು ನಿಮ್ಮ ಮಸಾಲೆ ತೋರಿಸಿದ್ನೆಲ್ಲ ಅದನ್ನು ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡೇನಿ ರೀ. ಆ ಪೌಡ್ರೆಲ್ಲ ಇದ್ರೊಳಗೆ ಹಾಕಿನಿ ನೋಡ್ರಿ. ಈ ಥರ ಪೌಡ್ರ್ ಮಾಡ್ಕೊಂಡು ಇಟ್ಕೊಳ್ಳೋದ್ರಿಂದ ಬಾಯಿ ಒಳಗೂ ಬರಲ್ಲ. ಆಮೇಲೆ ಎಲ್ಲ ಕಡೆ ಅನ್ನಕ್ಕೆ ಕೂಡ್ಕೊಂಡು ಬಿಡ್ತೈತಿ. ಟೇಸ್ಟು ಚೆನ್ನಾಗಿ ಬರ್ತೈತಿ ರೀ. ಅದಕ್ಕೆ ನಾ ಈ ಥರ ಪೌಡ್ರ್ ಮಾಡಿಕೊಂಡು ಇಟ್ಕೊಂಡಿರ್ತೀನಿ. ಯಾವುದೇ ಆಯಿತು, ಪಲಾವ್ಗಾಯಿತು, ಸಾಂಬಾರ್ಗಾಯಿತು, ಪೌಡ್ರ್ ಮಾಡಿ ಇಟ್ಕೋತೀನಿ ರೀ. ಆಮೇಲೆ ನೋಡ್ರಿ, ಇದಕ್ಕೆ ಒಂದು ಅಕ್ಕಿಗೆ 3 ಗ್ಲಾಸ್ದಂಗೆ. ಆಮೇಲೆ ನಾ ಇಲ್ಲಿ 2 ಬಟ್ಲ ಮಾಡಕತ್ತಿದ್ದೆ. ಅದಕ್ಕೆ 6 ಗ್ಲಾಸ್ ನೀರು ಹಾಕಿದೆ ರೀ. ನೀರು ಹಾಕಿ ಏನು ಮಾಡೋದು, ಇನ್ನು ಕುಕ್ಕರ್ ಮುಚ್ಚಿಡೋದು ರೀ. ಈಗ ನೋಡ್ರಿ, ನಮ್ಮ ಉತ್ತರ ಕರ್ನಾಟಕದ ಬಿರಂಜಿ ರೈಸ್ ಸವಿಯಲು ಸಿದ್ಧವಾಗೈತಿ. ನೀವು ಸಹ ಮಾಡ್ಕೊಂಡು ಬರ್ರಿ. ಏನು